ಸದ್ಯಕ್ಕೇನು ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗ್ತಾ ಇದೀವಷ್ಟೇ. ಸಿಎಂ ಆಪ್ತ ಸಚಿವ ಜಮೀರ್ ಅಹಮದ್ ಹೇಳಿಕೆ ಇದು. ಸಿಎಂ ರಿಸೈನ್ ಬಿಟ್ಟು ಕೊಡದ ಜಮೀರ್ ಅಹಮದ್ ಎಲ್ಲವನ್ನ ಕಾದು ನೋಡಿ ಅಂತ ಅಪ್ಡೇಟ್ ಹೇಳ್ತಿದ್ದಾರೆ. ಪರಮ್ ಆಗಿರಬಹುದು, ಜಮೀರ್ ಆಗಿರಬಹುದು, ಯಾರೂ ಕೂಡ ರಾಜೀನಾಮೆಯ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಇಲ್ಲ, ಏನೇನು ಗೊತ್ತಿಲ್ಲ. ಈಗ ಸಿಎಂ ಕರೆದವ್ರೆ ಎಲ್ಲ ಸಚಿವರನ್ನ. ಈಗ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆದಿದ್ದಾರೆ. ಈಗ ನನಗೂ 2-3 ಫೋನ್ ಬಂದಿತ್ತು, ಹಾಗಾಗಿ ಹಡಾವಡಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ ಮೀಟಿಂಗ್ ಆದ್ಮೇಲೆ ಏನಂತ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಏನಂತ ಗೊತ್ತಿಲ್ಲ. ಮನುಷ್ಯಂದ ಎಲ್ಲರಿಗೂ ಆಸೆ ಇರುತ್ತೆ, ನಿಮಗೂ ಕೂಡ ಸ್ಥಾನಮಾನ ಕೊಟ್ರೆ ತಗೊಳ್ಳುವಂತ ಇಂಗಿತ ಇದೆಯಾ ಅಂತ ಹೇಳಿ. ಈಗ ಆ ಥರ ಚರ್ಚೆನೇ ಇಲ್ಲಲ್ಲ. ಈಗ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ಮೀಟಿಂಗ್ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಏನಕ್ಕೆ ಮೀಟಿಂಗ್ ಕರೆದವ್ರು ಅಂತ ಹೇಳ್ಬಿಟ್ಟು. ಯಾರಿಗೂ ಗೊತ್ತಿಲ್ಲ. ನಾನು ಭಾಳಷ್ಟು ಜನ ಸಚಿವರು, ಮಂತ್ರಿ, ಸ್ನೇಹಿತರಿಗೂ ಮಾತಾಡಿದೆ ನಾನು. ಇಲ್ಲ, ಬರೀ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದವ್ರೆ, ಏನಂತ ಗೊತ್ತಿಲ್ಲ ಅಂತ ನಮ್ಮ ಸ್ನೇಹಿತರಿಗೂ ಏನಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಿಮ್ಗೆ ತಿಳಿಸ್ತಿದ್ದ. ಒಂದು ವೇಳೆ ಅವರು ಡಿಸಿಎಂ ಆಗಿ ಅಂತ ಹೇಳಿದ್ರೆ ಒಪ್ಕೋತೀರ ತಾವು? ಈಗ ಪಕ್ಷ ಏನ್ ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು ಅವತ್ತಿಂದನು. ಸರ್, ಮತ್ತೆ ಈಗ ಸಿಎಂ ಬದಲಾವಣೆದು ಸಾಕಷ್ಟು ಚರ್ಚೆ ಆಗ್ತಿದೆ, ಆಗುತ್ತಾ? ಇಲ್ಲ, ಸಚಿವ ಜಮೀರ್ ಅಹಮದ್ಗೆ ಡಿಸಿಎಂ ಸ್ಥಾನ ಸಿಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷ ಯಾವುದೇ ಜವಾಬ್ದಾರಿಯನ್ನ ಕೊಟ್ಟರು ನಾನು ನಿಭಾಯಿಸ್ತೇನೆ. ಪರೋಕ್ಷವಾಗಿ ಡಿಸಿಎಂ ಆಸೆಯನ್ನ ಜಮೀರ್ ಅಹಮದ್ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ರ ಹೇಳಿಕೆ ಇದು. ಒಪ್ಕೋತೀರ ತಾವು? ಈಗ ಪಕ್ಷ ಏನ್ ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು ಅವತ್ತಿಂದನು. ಒಂದು ವೇಳೆ ಅವರು ಡಿಸಿಎಂ ಆಗಿ ಅಂತ ಹೇಳಿದ್ರೆ ಒಪ್ಕೋತೀರ ತಾವು? ಈಗ ಪಕ್ಷ ಏನ್ ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು ಅವತ್ತಿಂದನು. ಒಂದು ವೇಳೆ ಅವರು ಡಿಸಿಎಂ ಆಗಿ ಅಂತ ಹೇಳಿದ್ರೆ ಒಪ್ಕೋತೀರ ತಾವು? ಈಗ ಪಕ್ಷ ಏನ್ ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು ಅವತ್ತಿಂದನು. ಒಂದು ವೇಳೆ ಅವರು ಡಿಸಿಎಂ ಆಗಿ ಅಂತ ಹೇಳಿದ್ರೆ ಒಪ್ಕೋತೀರ ತಾವು? ಈಗ ಪಕ್ಷ ಏನ್ ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು ಅವತ್ತಿಂದನು. ಒಂದು ವೇಳೆ ಅವರು ಡಿಸಿಎಂ ಆಗಿ ಅಂತ ಹೇಳಿದ್ರೆ ಒಪ್ಕೋತೀರ ತಾವು? ಈಗ ಪಕ್ಷ ಏನ್ ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು ಅವತ್ತಿಂದನು. ಒಂದು ವೇಳೆ ಅವರು ಡಿಸಿಎಂ ಆಗಿ ಅಂತ ಹೇಳಿದ್ರೆ ಒಪ್ಕೋತೀರ ತಾವು? ಈಗ ಪಕ್ಷ ಏನ್ ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು. ಇದು ಸಚಿವ ಜಮೀರ್ ಅಹಮದ್ ಖಾನ್ ರವರ ಹೇಳಿಕೆ. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ನಾನು ನಿಭಾಯಿಸುವುದಕ್ಕೆ ಸಿದ್ಧ ಅಂತ ಸಂದೇಶವನ್ನು ಸಾರ್ತಿದ್ದಾರೆ. ಪರೋಕ್ಷವಾಗಿ ಡಿಸಿಎಂ ಆಸೆಯನ್ನ ಜಮೀರ್ ಅಹಮದ್ ಈ ಮೂಲಕವಾಗಿ ಬಿಟ್ಟಿತ್ತು. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ರ ಹೇಳಿಕೆ.